ಕೆಡಿ ದ ಡೆವಿಲ್ ಕೆವಿಎನ್ ಅವರು ನಿರ್ಮಾಣ ಮಾಡಿರೋ ಪ್ರೇಮ್ ನಿರ್ದೇಶನದ ಈ ಚಿತ್ರ ಒಬ್ಬ ಹುಡುಗ ತನ್ನ ಲೈಫಲ್ಲಿ ಗ್ಯಾಂಗ್ಸ್ಟರ್ನ ಸ್ಫೂರ್ತಿಯಾಗಿ ತಗೊಂಡ್ರೆ ಹೇಗೆ ಪೂರ್ತಿಯಾಗಿ ಹಾಳಾಗ್ತಾನೆ ಅನ್ನೋ ಒನ್ ಲೈನ್ ಸ್ಟೋರಿಯಿಂದ ಒಳಗೊಂಡಿದೆ. ನಮಸ್ಕಾರ, ಎಲ್ಲರೂ ಇದ್ದೀರಾ ಆರಾಮ್? ನಾನು ಸಿದ್ದು ಶಿವರಾಮ್. ಬನ್ನಿ ರಿವ್ಯೂ ನೋಡೋಣ. ಈ ಚಿತ್ರದ ಕಥೆ ಶುರುವಾಗುವುದು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಅಂದ್ರೆ ರವಿಶಂಕರ್ ಅವರು ತಮ್ಮ ಖಡಕ್ ವಾಯ್ಸಲ್ಲಿ ಹೇಳೋ ಫ್ಲಾಶ್ ಬ್ಯಾಕಿಂದ. ಈ ಸಿನಿಮಾ 70ರ ದಶಕದಲ್ಲಿ ನಡೆಯೋ ಭೂಗತ ಲೋಕದ ಕಥಾವಸ್ತುವನ್ನ ಹೊಂದಿದೆ. ಚಿತ್ರದ ನಾಯಕ ಕಾಳಿದಾಸ ಫೀಲ್ಡಲ್ಲಿ ದೊಡ್ಡದಾಗಿ ನೇಮಿರೋ ಗ್ಯಾಂಗ್ಸ್ಟರ್ ಡಾಗ್ ದೇವನ ಅಪ್ಪಟ ಅಭಿಮಾನಿ. ಈ ಅಭಿಮಾನ ಅತಿರೇಕಕ್ಕೆ ಹೋದಾಗ ತೆಗೆದುಕೊಳ್ಳೋ ಟ್ವಿಸ್ಟ್, ಇದರಿಂದ ನಾಯಕ ಹಾಗೂ ಅವನ ಕುಟುಂಬಕ್ಕೆ ಏನೇನ್ ತೊಂದರೆಗಳು ಶುರುವಾಗುತ್ತೆ, ಇದರಿಂದ ನಾಯಕ ಹೊರಗಡೆ ಬರ್ತಾನ ಇಲ್ವಾ ಅನ್ನೋದೇ ಈ ಚಿತ್ರದ ಜೀವಾಳ. ಪ್ರೇಮ್ ಸಿನಿಮಾ ಅನ್ನೋ ಕಾರಣಕ್ಕೆ ಹೈಪ್ ಪಡ್ಕೊಂಡಿರೋ ಈ ಚಿತ್ರದ ಪ್ಲಸ್ ಅಂಡ್ ಮೈನಸ್ ನೋಡ್ತಾ ಹೋಗೋದಾದ್ರೆ, ಸಾಂಗ್ಸ್, ಬಿಜಿಎಂ, ಸಿನಿಮಾಟೋಗ್ರಫಿ, ಅದ್ದೂರಿ ತಾರಾಗಣ, ಅದ್ದೂರಿ ಮೇಕಿಂಗ್, ಕೆವಿಎನ್ ಅವರು ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ, ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದರೆ ಕಥೆ ಒಳ್ಳೆ ಓಪನಿಂಗ್ ಏನೋ ತಗೊಳುತ್ತೆ, ಬಟ್ ಸಡನ್ ಆಗಿ ಬರುವ ಸಾಂಗ್ಸ್ಗಳು ಕಿರಿಕಿರಿ ಕೊಡುತ್ತೆ, ಸರಿಯಾಗಿ ಪ್ಲೇಸ್ಮೆಂಟ್ ಮಾಡಿಲ್ಲ. ಹಾಗೆ ಕೆಲವು ಕಡೆ ಅದ್ದೂರಿತನ ಅನ್ನೋದು ಓವರ್ ಆಯ್ತು, ಸಿಕ್ಕಾಪಟ್ಟೆ ಜೂನಿಯರ್ಸ್ ಒಂಥರ ಗಜಿಬಿಜಿ ಅನ್ಸೋಕ್ ಶುರುವಾಗುತ್ತೆ. ಕೆಲವು ಕಡೆ ಸಹಜತೆ ಕೊರತೆ ಎದ್ದು ಕಾಣುತ್ತೆ. ಒಟ್ಟಾರೆ ಮೇಕಿಂಗ್ಗೆ ಹಾಕಿರೋ ಎಫರ್ಟ್ಸ್ ರೈಟಿಂಗಿಗೂ ಬೇಕಿತ್ತು ಅನ್ನೋದು ಮಾತ್ರ ಸತ್ಯ. ಮತ್ತೆ ಸಿನಿಮಾ ಬಡ್ಜೆಟ್ ಅಲ್ಲಿರೋ ಧಾರಾಳತನ ಗ್ರಾಫಿಕ್ಸ್ ವಿಷಯಕ್ಕೆ ಬಂದ್ರೆ ತದ್ವಿರುದ್ಧ. ಶೂಟ್ ಮಾಡಿದಾಗ ಬುಲೆಟ್ ದೇಹ ಸೀಳೋ ರೀತಿ, ಕೆಲವು ಕಡೆ ಬೆಂಕಿ ಉರಿಯೋ ದೃಶ್ಯಗಳು, ಆ ತುಂಡಾಗಿರೋ ರುಂಡ ತೋರಿಸಿರೋ ರೀತಿ, ಇಲ್ಲೆಲ್ಲ ಮತ್ತಷ್ಟು ಡೀಟೇಲಿಂಗ್ ವರ್ಕ್ ಬೇಕಿತ್ತು. ಇದರ ಕಡೆ ಯಾಕೆ ಪ್ರೇಮ್ ಗಮನ ಕೊಟ್ಟಿಲ್ಲ ಗೊತ್ತಿಲ್ಲ. ಇನ್ನು ಆರ್ಟಿಸ್ಟ್ ವಿಚಾರಕ್ಕೆ ಬಂದ್ರೆ, ಎಲ್ಲರೂ ತಮಗೆ ಸಿಕ್ಕಿರೋ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ. ರವಿಚಂದ್ರನ್, ರಮೇಶ್ ಅವರ ಕಾಂಬಿನೇಷನ್ ಅಲ್ಲಿ ಬರುವ ತಿಳಿ ಹಾಸ್ಯ ಇಷ್ಟ ಆಗತ್ತೆ. ಹಾಗೂ ಕೆಲವು ಕಡೆ ರಮೇಶ್ ಅವರ ಗಂಭೀರ ಅಭಿನಯ, ಸುದೀಪ್ ಅವರ ಕ್ಯಾಮಿಯೋ ಕೂಡ ಚೆನ್ನಾಗಿದೆ. ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಆಕ್ಟಿಂಗ್ ಓಕೆ, ಇವರಿಬ್ಬರ ಲಿಪ್ ಮೂವ್ಮೆಂಟ್ ಸರಿಯಾಗಿ ಸಿಂಕ್ ಆಗಿಲ್ಲ, ಡಬ್ಬಿಂಗ್ ಸಿನಿಮಾ ನೋಡೋ ಫೀಲ್ ಕೊಡತ್ತೆ. ಇನ್ನು ಹೀರೋ ಧ್ರುವ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರ ಕೆಲವು ಎಮೋಷನ್ ದೃಶ್ಯಗಳಲ್ಲಿ ಶಿವಣ್ಣ ಅವರು ನೆನಪಾಗ್ತಾರೆ. ಇದರ ಮಧ್ಯೆ ಹೀರೋಯಿನ್ ಪರ್ಫಾರ್ಮೆನ್ಸ್ ಗಮನ ಸೆಳೆಯುತ್ತೆ. ಆದರೆ ಕೆಲವು ಸೀನ್ಗಳಲ್ಲಿ ಹೀರೋ ಹೀರೋಯಿನ್ ಅಭಿನಯ, ಡೈಲಾಗ್ ಡೆಲಿವರಿ ಸ್ವಲ್ಪ ಅತಿಯಾಯಿತು. ಹಾಗೆ ರಕ್ತಪಾತ ಕೂಡ ಜಾಸ್ತಿ ಆಯಿತು. ಇನ್ನು ಸಾಂಗ್ಸ್ ಕೊರಿಯೋಗ್ರಫಿ ಚೆನ್ನಾಗಿದೆ, ಅದರಲ್ಲೂ ಸೆಟ್ ಆಗಲ್ಲ ಸಾಂಗ್ ವಿಷುವಲಿ ತುಂಬಾ ಚೆನ್ನಾಗಿದೆ. ಚಿತ್ರಕಥೆ ಹೋಗುವ ಗತಿ ಸ್ಪೀಡ್ ಆಗಿದೆ, ಎಲ್ಲೂ ಸ್ಲೋ ಅನ್ಸಲ್ಲ. ಆದರೆ ಕಥೆ ಡೀಪ್ ಆಗಿ ಕನೆಕ್ಟ್ ಕೂಡ ಆಗಲ್ಲ. ಇನ್ನು ಪ್ರೇಮ್ ಅವರಿಗೆ ಎಮೋಷನ್ ವಿಚಾರದಲ್ಲಿ ಒಳ್ಳೆ ಗ್ರಿಪ್ ಇದೆ ಅನ್ನೋದು ಅವರ ಹಿಂದಿನ ಚಿತ್ರಗಳಲ್ಲಿ ಪ್ರೂವ್ ಆಗಿದೆ. ಆದರೆ ಈ ಚಿತ್ರದಲ್ಲಿ ಅದು ಅಷ್ಟಾಗಿ ವಾಕ್ ಆಗಿಲ್ಲ. ಒಟ್ಟಾರೆಯಾಗಿ ಕೆಡಿ ಕಂಟೆಂಟ್ ಇಷ್ಟಪಡೋರಿಗಿಂತ ಮಾಸ್ ಎಲಿಮೆಂಟ್ಸ್ ಇಷ್ಟಪಡೋರು ಒಂದ್ಸಲ ನೋಡಬಹುದು. ಇದಿಷ್ಟು ಕೆಡಿ ಸಿನಿಮಾದ ನನ್ನ ರಿವ್ಯೂ. ನಿಮ್ಗೆ ಏನನ್ಸ್ತು ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.